ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ಮೊದಲೇ ಹೇಳ್ದಾಗೆ ನಾನಿಲ್ಲಿ ನುಗ್ಗೆಕಾಯಿನ ಗ್ರೇವಿ ಅಥವಾ ಕರಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡ್ರಿ, ಇದು ಗ್ರೇವಿ ನಮ್ಮದು ತುಂಬ ಥಿಕ್ನೆಸ್ ಆಗಿರುತ್ತೆ ರೀ. ಮತ್ತು ಹಾಗೆ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿದೆ ರೀ. ನೀವು ಹೆಚ್ಚಾನೆಚ್ಚು ಮದುವೆ ಮನೆಗಳಲ್ಲಿ ಊಟ ಮಾಡಿರ್ತೀರ, ಅಲ್ಲಿ ನೀವು ಸಾಂಬಾರು ರೂಪದಲ್ಲಿ ಈ ನುಗ್ಗೆಕಾಯಿನ ಸವಿದಿರ್ತೀರ. ಆದರೆ ನಾನು ಇವತ್ತು ನಿಮಗೆ ಗ್ರೇವಿ ರೂಪದಲ್ಲಿ ಯಾವ ಥರ ನುಗ್ಗೆಕಾಯಿನ ಕರಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕರಿ ಮಾಡಲು ತುಂಬ ಈಸಿ ರೀ, ಇದೇನು ದೊಡ್ಡ ಮಹಾವಿದ್ಯೆ ಅಲ್ಲ. ಆದರೆ ಇಲ್ಲಿ ಒಂದು ಟಿಪ್ಸ್ ಆ್ಯಂಡ್ ಇದಾವೆ ರೀ, ಅದನ್ನು ನಾನು ಹೇಳ್ಕೊಡ್ತೀನಿ. ಅದೇನಂತ ಹೇಳಿ ನೋಡ್ತಾ ಹೋಗಿ. ಈ ಗ್ರೇವಿ ನೋಡ್ರಿ ನಮ್ಮದು ಎಷ್ಟು ಥಿಕ್ಕಾಗಿದೆ. ಇದು ನಾನು ಮೊದಲೇ ಹೇಳ್ದಾಗೆ ರೊಟ್ಟಿ ಮತ್ತು ಅನ್ನ ಚಪಾತಿ ಸೂಪರ್ ಕಾಂಬಿನೇಷನ್ ರೀ. ಇದು ನೀವು ಈ ಥರ ಒಂದು ಸಲ ಮಾಡಿ ನೋಡ್ರಿ, ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಹೇಳಿಬಿಟ್ಟು. ಹಾಗಿದ್ರೆ ತಡ ಯಾಕ್ರಿ, ಇದನ್ನು ನಾವು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡೋಣ ಬನ್ನಿರಿ. ಇದನ್ನು ನಾನು ಮೊದಲಿಗೆ ಇದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ತಿಳಿಸ್ತೀನಿ ನೋಡ್ರಿ. ನಮ್ಮದು ನುಗ್ಗೆಕಾಯಿನೂ ಕೂಡ ಪರ್ಫೆಕ್ಟಾಗಿ ಕುದ್ದಿರುತ್ತೆ. ನೀವು ಯಾವುದೇ ರೀತಿಯ ಭಯ ಪಟ್ಕೋಬೇಡ್ರಿ, ಇದು ನುಗ್ಗೆಕಾಯಿ ಕುದಿಯೋದಿಲ್ಲ ಅಂತ ಹೇಳಿಬಿಟ್ಟು. ಈಗ ಇದನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳಂದರೆ ನುಗ್ಗೆಕಾಯಿ ರೀ. ಇದು ನಮ್ಮದು ಇವತ್ತಿಂದ ರೆಸಿಪಿಯ ರಾಜ ರೀ. ಈ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ನುಗ್ಗೆಕಾಯಿನ ಸುಮಾರು 5 ನುಗ್ಗೆಕಾಯಿಗಳನ್ನ ತೆಗೆದುಕೊಂಡಿದ್ದೀನಿ. ಈ 5 ನುಗ್ಗೆಕಾಯಿಗಳನ್ನ ಸಿಪ್ಪೆ ಸುಲಿದು ಸಣ್ಣ ಈ ಥರ ಹೆಚ್ಕೊಂಡು ಇದನ್ನು ನಾನು ತೊಳೆದುಕೊಂಡು ತೊಗೊಂಡಿದ್ದೀನಿ ನೋಡಿರಿ. ಇದಕ್ಕೇ ಈಗ ನಾನು 1 ಗಡ್ಡಿಯಷ್ಟು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಮೀಡಿಯಮ್ ಗಾತ್ರದ ಟೊಮೆಟೊನೂ ಸಹ ತೊಗೊಂಡಿದ್ದೀನಿ, ಅದನ್ನು ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವನ್ನು ತೊಗೊಂಡಿದ್ದೀನಿ ರೀ. ಹಾಗೆ ಗ್ರೇವಿಗೆ ನೋಡಿರಿ, ಇಲ್ಲೇ ನಾನು ಬಳಸ್ಕೊಂಡಿರುವಂಥದ್ದು ಒಂದು ಅರ್ಧ ಬಟ್ಲ, ಅಂದರೆ ಒಂದು ಕೊಬ್ಬರಿ ಒಳಗೆ ಅರ್ಧ ಬಟ್ಲದಷ್ಟು ಕೊಬ್ಬರಿನ, ಹಸಿ ಕೊಬ್ಬರಿ ಆದರೂ ತೊಗೊಳ್ರಿ, ಒಣ ಕೊಬ್ಬರಿಯನ್ನು ತೊಗೊಳ್ರಿ, ಆಮೇಲೆ ಹಸಿ ಶುಂಠಿನ ರೀ. ಹಾಗೆ ಒಂದು 7 ಎಸಳನ್ನು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ, ಜೀರಿಗೆ ತೊಗೊಂಡಿದ್ದೀನಿ ರೀ. ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಮತ್ತು ಅದ್ರ ಜೊತೆಗೆ ಹುರಿದ ಶೇಂಗಾ ಬೀಜ ನೋಡ್ರಿ, ಇದನ್ನು ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ. ಸಿಪ್ಪೆ ಇದ್ರೂ ಪರವಾಗಿಲ್ಲ, ತೆಗೆದ್ರೂ ಚೆನ್ನಾಗಿನೇ ರೀ. ಈಗ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ನೋಡ್ರಿ, ನಿಮ್ಗೆ ನೋಡಿಕೊಂಡು ಅಳತೆ ಪ್ರಕಾರ ಹಾಕ್ಕೊಳ್ರಿ. ನಾನಿಲ್ಲಿ ಸರಿಸುಮಾರು 3 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ ರೀ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇರೆ ತೊಗೋಬೇಕ್ರಿ. ಹಾಗೆ ಖಾರ ಮತ್ತು ಅರಿಶಿನ ನಾನಿಲ್ಲಿ ತೋರಿಸಿಲ್ಲ ರೀ, ಇಲ್ಲಿಗೆ ಜಾಗಿಲ್ಲ. ಆದರೆ ನೆಕ್ಸ್ಟ್ ನಾನು ನಿಮಗೆ ಒಗ್ಗರಣೆಯಲ್ಲಿ ಹಾಕುವಾಗ ಹೇಳ್ತೀನಿ ಅದೆಷ್ಟೆಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಅಂತ ನೋಡ್ತಾ ಹೋಗಿ. ಈಗ ಈ ಥರ ಒಂದು ಸಣ್ಣ ಜಾರನ್ನು ತಗೊಂಡು ಅದಕ್ಕೆ ನಾನು ಇಲ್ಲಿ ಆಗಲೇ ಹೆಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ, ಹಸಿ ಶುಂಠಿನ ಮತ್ತು ಬೆಳ್ಳುಳ್ಳಿನ, ಹಾಗೆ ಜೀರಿಗೆನ ಇದಿಷ್ಟನ್ನು ಹಾಕಿ ನಾನು ಇದನ್ನು ಸಣ್ಣದಾಗಿ ರುಬ್ಕೊಳ್ತೀನಿ ನೋಡಿರಿ. ಸಣ್ಣದಾಗಿ ರುಬ್ಕೊಳ್ಬೋದು, ತರಿಯಾಗಿ. ಆದರೆ ಇಲ್ಲಿ ನಾನು 2 ಕಡಲೆ ಬೀಜನೂ ಅಂದರೆ ಶೇಂಗಾನೂ ಉಪಯೋಗಿಸ್ತಾ ಇದ್ದೀನಿ, ಕೊಬ್ಬರಿನೂ ಉಪಯೋಗಿಸ್ತಾ ಇದ್ದೀನಿ ರೀ. ಇದರೊಳಗಡೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸಣ್ಣದಾಗಿ ರುಬ್ಕೊಳ್ರಿ, ಇನ್ನೊಂದು ತರಿಯಾಗಿ ರುಬ್ಕೊಂಡ್ರೆ ಪರವಾಗಿಲ್ಲ. ಈಗ ನಾನಿಲ್ಲಿ ಕೊಬ್ಬರಿನ ತರಿಯಾಗಿ ರುಬ್ಕೊಂಡಿದ್ದೀನಿ ರೀ. ಇದನ್ನು ನಾವು ಸೈಡಿಗೆ ಇಟ್ಕೊಳ್ಳೋಣ ಒಂದು ಪ್ಲೇಟ್ನಲ್ಲಿ ತಗೊಂಡು. ಯಾಕಂದರೆ ಈ ಜಾರು ನನಗೆ ನೆಕ್ಸ್ಟ್ ಶೇಂಗಾ ರುಬ್ಲಿಕ್ಕೆ ಬೇಕು ರೀ. ಹಾಗಾಗಿ ಇದರಲ್ಲೇ ನಾನು ಈಗ ನೆಕ್ಸ್ಟ್ ಶೇಂಗಾನ ರುಬ್ಕೊಂಡು ಬರ್ತೀನಿ ನೋಡಿರಿ. ಈ ಶೇಂಗಾನ ನೀವು ಹಾಕಿದರೆ ಇದು ಸ್ವಲ್ಪ ಥಿಕ್ನೆಸ್ಸಿಗೆ ನೋಡಿರಿ, ಆಮೇಲೆ ಇದು ರುಚಿನೂ ಸ್ವಲ್ಪ ಹೆಚ್ಚಾಗುತ್ತೆ ರೀ. ಇದನ್ನು ಹಾಕಿ ಮಾಡಿದರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾನೆಚ್ಚು ಗ್ರೇವಿಗಳಿಗೆ ಈ ಶೇಂಗಾನ ಉಪಯೋಗಿಸ್ತಾರೆ ರೀ. ಇಲ್ಲಿ ನೋಡಿರಿ, ನಾನಿಲ್ಲಿ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡೋಣ್ರಿ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಗ್ಯಾಸ್ ಒಲೆ ಮೇಲೆ ಈ ಥರ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ನಾನು ಡೈರೆಕ್ಟಾಗಿ ಎಣ್ಣೆಲೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರಿದುಕೊಳ್ಳೋಣ ರೀ. ಇದಾದ ನಂತರ ಇದಕ್ಕೆ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ.
ಇದಾದ ನಂತರ ಇದಕ್ಕೆ ನಾವು ಒಂದು ದೊಡ್ಡ ಟೊಮೆಟೊನ ಹೆಚ್ಕೊಂಡಿದ್ವಲ್ರಿ ಸಣ್ಣದಾಗಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಹುರಿರಿ. ಈಗ ನೋಡಿರಿ, ನಾನಿಲ್ಲಿ ಅರಿಶಿನ ಖಾರನ ತೋರಿಸಿದ್ದಿಲ್ಲಲ್ಲ, ಅದು ಈಗ ಇದರಲ್ಲಿ ಅರಿಶಿನ ಹಾಕ್ಕೊಳ್ಳೋಣ ರೀ. ಖಾರ ನಾನು ಈಗಲೇ ಹಾಕ್ಕೊಳ್ಳೋದಿಲ್ಲ ರೀ, ಅದು ಖಾರನ ಮುಂದೆ ಯಾವಾಗ ಹಾಕ್ತೀನಿ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಈಗ ಅರಿಶಿನ ಹಾಕಿದ ಮೇಲೆ ಒಂದೆರಡು ತಿರುವು ಕೊಟ್ಟು ಇದಕ್ಕೆ ಈಗ ನಾನು ರುಬ್ಕೊಂಡು ಇಟ್ಕೊಂಡಿರುವಂತಹ ಕೊಬ್ಬರಿ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸರಿಯಾಗಿ ಫ್ರೈ ಮಾಡಬೇಕ್ರಿ. ಯಾಕಂದರೆ ಇದರೊಳಗಡೆ ಹಸಿ ಕೊಬ್ಬರಿನ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿನ ಇದ್ರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಈ ಥರ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಆಮೇಲೆ ಟೊಮ್ಯಾಟೊ ಕೊಬ್ಬರಿ ಇದೆಲ್ಲ ಮಿಕ್ಸ್ ಆಗಿ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ರಿ. ಇದಾದ ನಂತರ ಇದಕ್ಕೆ ನಾನು ಹೆಚ್ಕೊಂಡು ಇಟ್ಕೊಂಡಿರುವಂಥ ನುಗ್ಗೆಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಒಂದೆರಡು ತಿರುವು ಕೊಟ್ಟು ಸರಿಯಾಗಿ ಹುರಿದ್ಕೊಳ್ರಿ. ಇದರೊಳಗಡೆ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿರಿ. ಈ ನುಗ್ಗೆಕಾಯಿ ಸ್ವಲ್ಪ 70% ಎಣ್ಣೆಯಲ್ಲೇ ಮೆತ್ತಗಾಗಬೇಕ್ರಿ, ಅಂದ್ರೆ ಬೇಯಬೇಕ್ರಿ. ಈ ಥರ ತಳ ಹಿಡಿತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ 1-2 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀವು ಫ್ರೈ ಮಾಡ್ಬೋದು ನೋಡಿರಿ. ಈಗ ಇಲ್ಲಿ ನಾನು ಇದನ್ನು 1 ನಿಮಿಷದಷ್ಟು ಟೈಮ್ವರೆಗೆ ಮುಚ್ಕೊಳ್ತಾ ಇದ್ದೇನೆ ರೀ. 1 ನಿಮಿಷ ಆದ ನಂತರ ಇದನ್ನು ತೆಗೆದುಬಿಟ್ಟು ನೋಡಿ, ಇನ್ನೂ ಸ್ವಲ್ಪ ನಮ್ಮದು ಫ್ರೈ ಆಗಿಲ್ಲ, ಸ್ವಲ್ಪ ನುಗ್ಗೆಕಾಯಿ ಇನ್ನೂ ಬೇಯಬೇಕ್ರಿ. ಹಾಗಾಗಿ ಮತ್ತೆ ಒಂದು 30 ಸೆಕೆಂಡ್ ಮುಚ್ಚಿಡ್ತಾ ಇದ್ದೀನಿ. ಇದಾದ ನಂತರ ನೋಡಿರಿ, ಇಲ್ಲೇ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ನಮ್ಮದೆಲ್ಲ ಮಸಾಲೆ ಸರಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ ರೀ. ಈ ಸಮಯಕ್ಕೆ ನಾವಿಲ್ಲಿ ಖಾರನ ಹಾಕ್ಕೊಳ್ಳೋಣ ನೋಡಿರಿ. ನಿಮ್ಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಖಾರನ ಬಳಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ನೋಡಿರಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಇದಕ್ಕೇ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಳತೆ ಪ್ರಮಾಣ ನೋಡಿಕೊಂಡು ಥಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ರಿ. ಅತಿ ತಿಳಿಯಾಗಿ ಮಾಡಲಿಕ್ಕೂ ಹೋಗಬೇಡ್ರಿ. ಇದನ್ನು ಗ್ರೇವಿ ಅಲ್ರಿ, ಗ್ರೇವಿ ಥರನೇ ಇರಬೇಕು ಗಟ್ಟಿಯಾಗಿ. ಈಗ ನೋಡಿರಿ, ಇದಕ್ಕೆ ನಾವು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಸಮಯದಲ್ಲಿ ಹಾಕಿರಿ. ಒಗ್ಗರಣೆ ಎಲ್ಲ ಹಾಕಿದ್ರೆ ಅದು ಗಂಟು ಆಗುತ್ತೆ ರೀ. ಹಾಗೆ ಅದು ಸ್ವಲ್ಪ ಕಹಿ ಅಂಶ ಜಾಸ್ತಿ ಆಗುತ್ತೆ ರೀ ಅದರದ್ದೇನೋ. ಹಾಗಾಗಿ ಈಗ ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡ್ರಿ. ಇದನ್ನು 1-2 ನಿಮಿಷ ಸರಿಯಾಗಿ ಕುದಿದು ಬಂದಿದೆ ಅಂದಮೇಲೆ ಇದನ್ನು ನೀವು ಫ್ಲೇಮ್ನ ಆಫ್ ಮಾಡಿಬಿಡಿ. ಈಗ ನೋಡಿರಿ, ನಮ್ಮದು ಪರ್ಫೆಕ್ಟಾಗಿ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ ರೀ. ಇದು ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಚಪಾತಿ ಮತ್ತು ಬಿಸಿ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ರೀ ಇದು. ನೀವು ಈ ಥರ ಮಾಡಿಕೊಂಡು ತಿಂದು ನೋಡಿರಿ. ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಹೇಳಿ. ಮದುವೆ ಮನೆಗಳಲ್ಲಿ ನೀವು ಆಲ್ಮೋಸ್ಟ್ ಸಾಂಬಾರು ರೂಪದಲ್ಲಿ ಈ ನುಗ್ಗೆಕಾಯಿನ ಊಟ ಮಾಡಿರ್ತೀರ. ಆದರೆ ಈ ಥರ ಗ್ರೇವಿ ಮಾಡಿ ಊಟ ಮಾಡಿರಿ, ನೀವೇ ಹೇಳ್ತೀರಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿಬಿಟ್ಟು. ಮತ್ತೆ ಮತ್ತೆ ಮಾಡಿ ತಿಂತೀರಾ. ಮನೆಯಲ್ಲೆಲ್ಲರೂ ಕೇಳ್ತಾರೆ ಅದನ್ನೇ ಮಾಡು ಅಂತ ಹೇಳಿಬಿಟ್ಟು. ಆ ಥರ ರುಚಿಯಾಗಿರುತ್ತೆ ನೋಡಿರಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ಹಾಕಿದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗ ನೋಡಿರಿ, ನಮ್ಮದು ನುಗ್ಗೆಕಾಯಿ ಬೆಂದಿದೆ ರೀ. ನಿಮ್ದು ಯಾವುದೇ ಥರದ ಭಯ ಬೇಡ್ರಿ, ಇದು ಸಂಪೂರ್ಣವಾಗಿ ಬೆಂದಿರುತ್ತೆ ರೀ. ಹಾಗೆ ಬೀಜಗಳು ನೋಡಿರಿ ಸೂಪರ್ ಟೇಸ್ಟಿಯಾಗಿತ್ತು ರೀ. ಈಗ ನೋಡಿರಿ, ನಾನಿಲ್ಲೇ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೂಪರಾಗಿ ಬಂದಿತ್ತು ರೀ ಮಾತ್ರ. ನೀವು ಒಂದು ಸಲ ಈ ಥರ ಮಾಡಿ ನೋಡಿರಿ. ಮನೆಯೊಳಗೆಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಹಾಗಿದ್ರೆ ತಡ ಯಾಕ್ರಿ, ಇದೇ ಥರ ನೀವು ಮಾಡ್ಕೊಂಡು ಊಟ ಮಾಡಿರಿ ಒಂದು ಸಲ.
ಈ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.